ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 17ನೆಯ ವಾಕ್ಯ. ಕಬ್ಬಿಣವು ಕಬ್ಬಿಣವನ್ನು ಹೇಗೋ, ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನೋ. ಈ ವಾಕ್ಯದಲ್ಲಿ ನಮ್ಮ ಬುದ್ಧಿಯು ಹೇಗೆ ಹರಿತವಾಗುತ್ತದೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಕಬ್ಬಿಣವು ಕಬ್ಬಿಣವನ್ನು ಹೇಗೋ, ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನು ಎಂಬುದಾಗಿ. ಉದಾಹರಣೆಗೆ ನೋಡುವಾಗ ಒಂದು ಕಬ್ಬಿಣದ ಕೊಡಲಿಯಾಗಲಿ ಇಲ್ಲ ಮಚ್ಚಾಗಲಿ ಅದನ್ನು ಹರಿತ ಮಾಡುವುದಕ್ಕೆ ಕಬ್ಬಿಣದ ಅರವನ್ನು ಉಪಯೋಗಿಸುತ್ತಾರೆ. ಅಂದರೆ ಕಬ್ಬಿಣದಿಂದಲೇ ಕಬ್ಬಿಣವನ್ನು ಉಜ್ಜುವಾಗ ಅದು ಹರಿತವಾಗುತ್ತದೆ. ಇದೇ ಪ್ರಕಾರವಾಗಿ ನಮ್ಮ ಮಿತ್ರರು ನಮ್ಮ ಜೀವಿತದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ನಾವು ಯಾರೊಟ್ಟಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೇವೋ, ಒಡನಾಟವನ್ನು ಇಟ್ಟುಕೊಳ್ಳುತ್ತೇವೋ, ಯಾರೊಟ್ಟಿಗೆ ಹೆಚ್ಚಾಗಿ ಮಾತನಾಡುತ್ತೇವೋ, ಅವರ ಸ್ವಭಾವಗಳು, ಅವರ ಮನಸ್ಥಿತಿಗಳು, ಅವರ ಯೋಚನೆಗಳು ನಮ್ಮ ಜೀವಿತದ ಮೇಲೆ ಖಂಡಿತವಾಗಿ ಪರಿಣಾಮವನ್ನು ಬೀರಿಯೇ ಬೀರುತ್ತದೆ. ಚುರುಕಾಗಿರುವಂಥ ವ್ಯಕ್ತಿಗಳೊಟ್ಟಿಗಿರುವಂಥ ಸ್ನೇಹವು ನಮ್ಮನ್ನು ಕೂಡ ಚುರುಕಾಗಿ ಮಾಡುತ್ತದೆ. ಜ್ಞಾನಿಗಳೊಟ್ಟಿಗಿರುವಂಥ ಒಡನಾಟವು ನಮ್ಮನ್ನು ಕೂಡ ಜ್ಞಾನಿಗಳಾಗಿ ಮಾಡುತ್ತದೆ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಧ್ಯಾನಿಸಿ ಅದಕ್ಕನುಗುಣವಾಗಿ ನಡೆಯುವರೊಟ್ಟಿಗೆ ನಾವು ಇರುವಾಗ ನಮ್ಮ ಜೀವಿತವು ಕೂಡ ದೇವರಿಗೆ ಭಯಭಕ್ತಿ ಉಳ್ಳದ್ದಾಗಿ ಮಾರ್ಪಡುತ್ತದೆ. ಈ ರೀತಿಯಾಗಿ ನಾವು ಯಾರೊಟ್ಟಿಗೆ ಸೇರುತ್ತೇವೋ, ಯಾರು ನಮ್ಮ ಮಿತ್ರರೋ, ಅವರು ನಮ್ಮ ಜೀವಿತದ ಮೇಲೆ ಬಹಳ ಹೆಚ್ಚಿನ ಪ್ರಭಾವವನ್ನು. ದಾವಿದ ಮತ್ತು ಯೋನಾತಾನನ ಸ್ನೇಹವನ್ನು ನಾವು ನೋಡುವಾಗ, ಯೋನಾತಾನನು ದಾವಿದನಿಗೆ ಮುಂಚೆಯೇ ಯುದ್ಧ ವಿದ್ಯೆಗಳನ್ನು ಕಲಿತವನು, ಆಯುಧಗಳನ್ನು ಉಪಯೋಗಿಸುವುದಕ್ಕೆ ಬಲ್ಲವನಾಗಿದ್ದನು. ಆದರೆ ಅದರ ನಂತರ ದಾವಿದನೊಟ್ಟಿಗೆ ಅವನ ಸ್ನೇಹವು ಬೆಳೆದದ್ದರಿಂದ ದಾವಿದನಿಗೂ ಕೂಡ ಅವನು ಅನೇಕ ವಿಷಯಗಳನ್ನು ಕಲಿಸಿಕೊಡುವಂತೆ, ತನ್ನ ಯುದ್ಧ ವಸ್ತ್ರವನ್ನೇ ಅವನಿಗೋಸ್ಕರ ಕೊಡುವಂತೆ ಕಾರ್ಯಗಳು ನಡೆದವು. ಅಂದರೆ ದಾವಿದನೊಬ್ಬ ರಣಶೂರನಾಗಿ ಬದಲಾಗುವುದಕ್ಕೆ ಯೋನಾತಾನನ ಸ್ನೇಹವು ಕೂಡ ಒಂದು ಕಾರಣವಾಗಿತ್ತು. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮನ್ನು ಹರಿತಗೊಳಿಸುವಂತ ವ್ಯಕ್ತಿಗಳೊಟ್ಟಿಗೆ ನಾವು ಸ್ನೇಹವನ್ನು ಬೆಳೆಸಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಹಾಗೆ ಇಲ್ಲಿ ನೋಡುವಾಗ, ಒಂದು ವೇಳೆ ಕಬ್ಬಿಣವು ನೀರಿನ ಸಹವಾಸವನ್ನ ಮಾಡಿದರೆ ಅತಿ ಬೇಗನೆ ಅದು ತುಕ್ಕು ಹಿಡಿದು ಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಅಂದರೆ ಸಹವಾಸದಿಂದ ಜೀವಿತ ಉದ್ಧಾರ ಕೂಡ ಆಗಬಹುದು, ಕೆಟ್ಟು ನಾಶ ಕೂಡ ಆಗಬಹುದು. ಆದ್ದರಿಂದ ಈ ದಿವಸಗಳಲ್ಲಿ ಬಹಳ ಎಚ್ಚರಿಕೆಯಾಗಿರಿ. ನಿಮ್ಮ ಸ್ನೇಹಿತರೆಂಬುದಾಗಿ ಹೇಳುವಂಥವರೆಲ್ಲ ನಿಮ್ಮ ಜೀವಿತದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತಾರೆ. ಯಾರು ನಿಮ್ಮ ಜೀವಿತವನ್ನು ಹಾಳು ಮಾಡುವಂತ ಪರಿಣಾಮಗಳನ್ನು ಬೀರುತ್ತಾರೋ ಅಂಥವರ ಸ್ನೇಹವೇ ಬೇಡ ಎಂಬುದಾಗಿ ನೀವು ತಳ್ಳಿ ಹಾಕಿ ನಿಮ್ಮ ಜೀವಿತವನ್ನು ಕ್ರಿಸ್ತನಲ್ಲಿ ನೆಲೆಗೊಳಿಸಿ ಇನ್ನೂ ಚುರುಕಾಗಿ, ಇನ್ನೂ ತೀಕ್ಷ್ಣತೆ ಉಳ್ಳವರಾಗಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಬಲದಲ್ಲಿ ನಡೆಸುತ್ತಾರೋ, ಬೆಳೆಸುತ್ತಾರೋ ಅಂಥವರೊಟ್ಟಿಗೆ ಸ್ನೇಹವನ್ನ ಬಯಸಿ ದೇವರ ಮುಂದೆ ಪ್ರಾರ್ಥಿಸುವುದಾದರೆ ನಿಶ್ಚಯವಾಗಿ ದೇವರು ಅಂತಹ ಒಡನಾಟಗಳನ್ನು ಈ ದಿವಸಗಳಲ್ಲಿ ಉಂಟು ಮಾಡುತ್ತಾರೆ. ನಿಮ್ಮ ಜೀವಿತವು ಮೇಲುಗಳನ್ನು ಕಂಡು ದೇವರಿಗೋಸ್ಕರ ಪ್ರಯೋಜನವಾಗುವಂತೆ ಈ ದಿವಸಗಳು ಬದಲಾಗುತ್ತದೆ. ಹಾಗೆ ಇಲ್ಲಿ ಗಮನಿಸುವಾಗ ಎಲ್ಲರಿಗಿಂತಲೂ ಅತ್ಯುತ್ತಮನಾದಂಥ ಮಿತ್ರನು, ಸ್ನೇಹಿತನು ಅಂದರೆ ಅದು ಯೇಸು ಕ್ರಿಸ್ತನು. ಆತನೊಟ್ಟಿಗೆ ನಾವು ಸ್ನೇಹವನ್ನು ಇಟ್ಟುಕೊಳ್ಳುವುದಾದರೆ ನಿಶ್ಚಯವಾಗಿ ಜೀವಿತವು ಪರಿಪೂರ್ಣತೆಯನ್ನು ಕಂಡು ಪರಲೋಕ ರಾಜ್ಯದಲ್ಲಿ ಯುಗ ಯುಗಾಂತರಗಳಲ್ಲಿ ಹರ್ಷಿಸುವಂತೆ ಬದಲಾಗುತ್ತದೆ. ಆದ್ದರಿಂದ ನಮ್ಮ ಸ್ನೇಹದ ವಿಷಯದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡು ದೇವರಿಗೆ ಇನ್ನೂ ಹತ್ತಿರವಾಗುವಂತ ಕಾರ್ಯಗಳಿಗೆ ನಮ್ಮನ್ನು ಒಳಪಡಿಸಿಕೊಂಡು ನಡೆಯುವಂತೆ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಕಬ್ಬಿಣವನ್ನು ಹೇಗೋ ಮಿತ್ರನು ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನೆಂಬುದಾಗಿ ನಿನ್ನ ವಾಕ್ಯದಲ್ಲಿರುವಂತೆ ಅಪ್ಪ, ನಮ್ಮ ಸ್ನೇಹಿತರು, ನಮ್ಮ ಮಿತ್ರರು ಕರ್ತನೆ ನಮ್ಮನ್ನು ಹರಿತ ಮಾಡುವವರಾಗಿರುವಂತೆ ನಾವು ಎಚ್ಚರಿಕೆಯಿಂದ ನಡೆಯುವಂತ ಆ ಜ್ಞಾನವನ್ನು, ತಿಳುವಳಿಕೆಯನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸಬೇಕಾಗಿ ಬೇಡುತ್ತಾ ಇದ್ದಾನೆ. ನಾವಪ್ಪ ಇನ್ನೂ ಕೂಡ ನಿನ್ನಲ್ಲಿ ಬೆಳೆದು ಬರಬೇಕು, ಪ್ರಾರ್ಥನಾ ಜೀವಿತ ಹೆಚ್ಚಬೇಕು, ಆತ್ಮೀಕ ವರಗಳು ನಮ್ಮಲ್ಲಿ ಕಾರ್ಯ ಮಾಡಬೇಕು, ನಿನಗೋಸ್ಕರ ಪ್ರಯೋಜನವಾಗಬೇಕು ಕರ್ತನೆ. ಆತ್ಮಗಳನ್ನು ಆದಾಯ ಮಾಡಬೇಕು, ಪರಲೋಕಕ್ಕೆ ಸಂತೋಷ ಉಂಟು ಮಾಡುವಂತಹ ಜೀವಿತವಾಗಿ ನಾವು ಮುನ್ನಡೆಯಬೇಕು. ಅದಕ್ಕೆ ಸಹಾಯ ಮಾಡು, ಬೇಕಂತ ಒಡನಾಟಗಳನ್ನು, ಅನುಕೂಲತೆಗಳನ್ನು ಮಾಡಿ ಕೊಡು ಕರ್ತನೆ. ಏಕ ಮನಸ್ಸನ್ನು ಉಂಟು ಮಾಡೋಪ್ಪ ಸ್ತೋತ್ರ ರಾಜ. ಹಾಗೆ ಕೆಟ್ಟ ಸಹವಾಸಗಳು ನಮ್ಮನ್ನು ನಾಶ ಮಾಡುವಂತೆ ಸೈತಾನನ್ನು ಕಳುಹಿಸುವಂತಹ ವ್ಯಕ್ತಿಗಳು ಜೀವಿತಗಳನ್ನು ಬಿಟ್ಟು ಹೋಗಲಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಜೀವಿತಗಳಪ್ಪ ಸ್ತೋತ್ರ ರಾಜ ನಿನ್ನಲ್ಲಿ ನೆಲೆಗೊಂಡಿದ್ದು ಶತ್ರು
ಕಾರ್ಯಗಳನ್ನು ಜಯಿಸುವಂತೆಯೂ ಅವನ ಕಾರ್ಯಗಳನ್ನು ಲಯ ಮಾಡಿ ಅವನ ಮೇಲೆ ಜಯಶಾಲಿಗಳಾಗಿ ಪ್ರಕಾಶಿಸುವಂತೆಯೂ ದಿವಸಗಳನ್ನು ಬದಲಾಯಿಸಿಕೊಡು, ಆಶೀರ್ವದಿಸು ಕರ್ತನೆ. ಎಲ್ಲರಿಗಿಂತಲೂ ಒಳ್ಳೆಯವನು, ಅತಿ ಶ್ರೇಷ್ಠ ಸ್ನೇಹಿತನಾಗಿರುವಂತ ಯೇಸುವೆ, ನಿನ್ನೊಟ್ಟಿಗೆ ಅಪ್ಪ ಅನ್ಯೂನ್ಯತೆಯಿಂದ ನಡೆಯುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನ ಅರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಹಿಮೆಯನ್ನು ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆಯೇ. ಆಮೇನ್, ಆಮೇನ್.